ಬೆಂಗಳೂರಿನಲ್ಲಿ ವಾಕಿಂಗ್ ಹೋಗುವಾಗ ಬಹಳ ಎಚ್ಚರ ವಹಿಸಲೇಬೇಕು. ಕಾರಣ ವಾಕ್ ಹೋಗ್ತಾ ಇದ್ದಂತ ಯುವಕನ ಮೇಲೇನೆ ಗಾಂಜಾ ಬಾಯ್ಸ್ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನೀವು ಕೂಡ ಏನಾದರೂ ಬೆಳಗ್ಗೆನೋ ಸಂಜೆನೋ ವಾಕ್ ಮಾಡ್ತೀರಾ ಅಂತಂದ್ರೆ ಬಹಳ ಜಾಗರೂಕರಾಗಿರಬೇಕು. ಗಾಂಜಾ ಬಾಯ್ಸ್ ಎಲ್ಲಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಹೇಗೆ ಹಲ್ಲೆ ಮಾಡ್ತಾರೆ ಅಂತ ಊಹೆ ಮಾಡೋದಕ್ಕೂ ಆಗಲ್ಲ. ನೋಡಿ, ಆನೇಕಲ್ ತಾಲೂಕಿನ ಅಭಿಷೇಕ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ವೆಂಕಟೇಶ್ವರ ಕಾಲೋನಿ ನಿವಾಸಿ ಅಭಿಷೇಕ್, ಈತನ ಮೇಲೆ ಈ ಗಾಂಜಾ ಬಾಯ್ಸ್ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿದ್ದಾರೆ. ಹೇಮಂತ್ ಮತ್ತು ಮೂವರು ಗಾಂಜಾ ಬಾಯ್ಸ್ನಿಂದ ಅಟ್ಯಾಕ್ ಮಾಡಲಾಗಿದೆ. ತಡೆಯೋದಕ್ಕೆ ಹೋದಂತ ತಂದೆ ಸಹೋದರನ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಗಾಂಜಾ ನಶೆಯಲ್ಲಿ ಈ ರೀತಿಯಾಗಿ ದಾಳಿ ಮಾಡಿದ್ದಾರೆ. ರಸ್ತೆ ವಿಚಾರಕ್ಕೆ ಹೇಮಂತ್ ಮತ್ತು ಮುನಿರಾಜು ನಡುವೆ ಗಲಾಟೆ ಆಗಿದೆ. ಇದೇ ಸಿಟ್ಟಿನಿಂದ ಮುನಿರಾಜು ಪುತ್ರನ ಮೇಲೆ ಡೆಡ್ಲಿ ದಾಳಿ ಮಾಡಲಾಗಿದೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೊಟ್ಟಿದ್ದಾರೆ. ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ನೋಡಿ, ವೆಂಕಟೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಭಿಷೇಕ್ ಮತ್ತು ಆತನ ತಂದೆ ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಾಕ್ ಹೋಗುವಂತ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು. ಹೀಗಾಗಿ ನೀವು ಕೂಡ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ. ಒಂದು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅಭಿಷೇಕ್ ಹಾಗೂ ಆತನ ತಂದೆ ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿದ್ದು ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಈತನ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಇವರ ಗ್ಯಾಂಗ್ ವಿರುದ್ಧ, ಗಾಂಜಾ ಬಾಯ್ಸ್ ವಿರುದ್ಧ. ಸದ್ಯ ಪೊಲೀಸರು, ಸೂರ್ಯನಗರ ಠಾಣೆಯ ಪೊಲೀಸರೇನಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಗಾಂಜಾ ಬಾಯ್ಸ್ ಎಲ್ಲಿಯವರು, ಜೊತೆಗೆ ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೆ, ಗಾಂಜಾ ಎಲ್ಲಿಂದ ಸಪ್ಲೈ ಆಗುತ್ತೆ, ಇದೆಲ್ಲವೂ ಕೂಡ ಡೀಟೇಲ್ಸ್ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈ ರೀತಿ ಗಾಂಜಾ ಬಾಯ್ಸ್ನಿಂದ ತಪ್ಪಿಸ್ಕೊಳ್ಳೋದು ಒಂದು ರೀತಿಯಾಗಿ ಸವಾಲೇ ಆಗ್ಬಿಟ್ಟಿದೆ. ಸದ್ಯ ಇವರಿಬ್ರು ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಈ ಗಾಂಜಾ ಬಾಯ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಯ್ತಾ? ಸೌಖ್ಯ, ಇತ್ತೀಚೆಗೆ ಆನೇಕಲ್ ಸುತ್ತಮುತ್ತಲ ಅನೇಕ ಪ್ರದೇಶಗಳಲ್ಲಿ ಪುಡಿ ರೌಡಿಗಳು ಅಟ್ಟಹಾಸವನ್ನ ಮೆರೀತಾನೆ ಇದ್ದಾರೆ. ನೆನೆಯೂ ಕೂಡ ಸಂಜೆ 4 ಗಂಟೆಯಲ್ಲಿ ವಾಕಿಂಗ್ ಮಾಡುತ್ತಿದ್ದ ಯುವಕನ ಮೇಲೆ ಈ ರೀತಿ ಒಂದು ಗಾಂಜಾ ಬಾಯ್ಸ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅಲ್ಲಿ ರಸ್ತೆಯಲ್ಲಿ ಓಡಾಡುವಂತ ಒಂದು ಮನೆಯ ಜಾಗದಲ್ಲಿ ರಸ್ತೆಯಲ್ಲಿ ಓಡಾಡುವಂತ ಜಾಗಕ್ಕೆ ವಿಚಾರವಾಗಿ ಹೇಮಂತ್ ಹಾಗೂ ಮುನಿರಾಜು ಅವರ ಕುಟುಂಬದ ನಡುವೆ ಒಂದು ಕಿತ್ತಾಟ ಕೂಡ ಆಗಿತ್ತು. ಇದೇ ವಿಚಾರವನ್ನ ಜಿದ್ದಾಗಿ ಇಟ್ಕೊಂಡ ಹೇಮಂತ್ ಏನಿದ್ದಾನೆ, ಹುಡುಗರನ್ನ ಕರೆಸಿದ್ದಾನೆ. ಅದಾದ ನಂತರ ಇವರು ಬಂದು ನಿನ್ನೆ ಸಂಜೆ 4 ಗಂಟೆಯಲ್ಲಿ ವಾಕಿಂಗ್ ಮಾಡುತ್ತಿದ್ದಾಗ ಅಭಿಷೇಕ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು. ಅದಾದ ನಂತರ ಅಭಿಷೇಕ್ ಅವರ ತಂದೆ ಮುನಿರಾಜು ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಅವರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಅವರ ತಮ್ಮನಿಗೆ ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು. ಈಗಾಗಲೇ ಈ ಒಂದು ಘಟನೆ ವಿಚಾರವಾಗಿ ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೂಡ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಅಭಿಷೇಕ್ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆಯುತ್ತಿರುವಂತದ್ದು. ಹೇಮಂತ್ ಜೊತೆಗೆ ಅವರ ಜೊತೆ ಬಂದಿದಂತಹ ಗ್ಯಾಂಗ್ ಯಾರು ಏನು ಎಲ್ಲೋ ಒಂದು ಮಾಹಿತಿನ ಪೊಲೀಸರು ಕೂಡ ಕಲೆ ಹಾಕ್ತಿರುವಂತದ್ದು. ಆದಷ್ಟು ಶೀಘ್ರವಾಗಿ ಅವ್ರನ್ನ ಅರೆಸ್ಟ್ ಅನ್ನ ಮಾಡ್ತಾರೆ. ಜೊತೆಗೆ ಗಾಂಜಾವನ್ನ ಹೊಡೆದು ಇವರು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಶಂಕೆ ಏನಿದೆ, ಆ ಒಂದು ವಿಚಾರವಾಗಿ ಕೂಡ ಸೂರ್ಯ ಸಿಟಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.